ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡು, ಈ ಎಳ್ನೀರು ರುಚಿಯಾಗಿದ್ದಿದ್ದಕ್ಕೇನೆ ನಾನು ಕುಡ್ದಿದ್ದು. ಅದೇ ತರ ನೀನು ಕೆಲಸ ಮಾಡ್ಲಿ ಅಂತಾನೆ ನಾನು ನಿನಗೆ ದುಡ್ಡು ಕೊಟ್ಟಿದ್ದು. ಕೆಲಸ ಮಾಡಕ್ ಆಗ್ಲಿಲ್ಲ ತಾನೆ, ದುಡ್ಡು ತಂದು ಬಿಸಾಕು. ಏನ್ ಗೌಡ್ರೆ ಹಿಂಗಂತೀರಾ? ನಮ್ ಕೆಲ್ಸ ನಾವ್ ಮಾಡಿಲ್ವಾ? ಆ ದೇವ್ರ ಸಾಥ್ ಕೊಡ್ಲಿಲ್ಲ, ನಾವೇನ್ ಮಾಡಕ್ಕಾಗುತ್ತೆ? ಏಯ್, ವೀರಣ್ಣ ಸತ್ನೇನಾ? ಸತ್ತಿಲ್ಲ. ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದೆ ನೀನು? 50,000 ರೂಪಾಯಿ ಇಟ್ಕೊಂಡು ಉಳಿದಿದ್ದನ್ನ ವಾಪಸ್ ಕೊಟ್ಬಿಡು. ಇಲ್ವಾ ವೀರಣ್ಣನ್ ತಲೆ ತೆಗಿ. ಇನ್ನು 5 ಲಕ್ಷ ನಾನೇ ಕೊಡ್ತೀನಿ. ಈಗ್ಲೂ ನೀವು ಹೂ ಅನ್ನಿ, ಟೈಮ್ ನೋಡ್ಕೊಂಡು ಎತ್ತು ಬಿಡ್ತೀನಿ. ಇವತ್ತಲ್ಲ ನಾಳೆ ಅವನ್ ಸಾವು ನನ್ ಕೈಯಲ್ಲೇ. ಈ ವೀರಣ್ಣನ ಸಾಯಿಸೋ ಗಂಡಿನ ಹುಟ್ಟಿಲ್ಲ ಕಣ. ಹೇಳೋ, ನಿನಗೂ ಅವ್ನಿಗೆ ಏನ್ ಸಂಬಂಧ? ಅವನ ಯಾಕೆ ಇಲ್ಲಿಗೆ ಬಂದಿದ್ದ? ಬಿಡ್ರಿ. ಸಾವಿರ ಸಂಬಂಧ ಇರುತ್ತೆ, ಅದನ್ನ ಕೇಳಕ್ ನೀನ್ ಯಾರು? ಓಹೋ, ನನಗೀಗ ಅರ್ಥ ಆಗ್ತಾ ಇದೆ. ಇವೆಲ್ಲ ನಿನ್ನ ಅರೇಂಜ್ಮೆಂಟ್ಸಾ? ನಿನ್ ಕಡೆವನ ಅವನು? ನೀನ್ ಹೇಳಿನೇ ಅಲ್ವಾ ಇವನು ನನ್ನ ಕತ್ತರ್ಸಕ್ ಬಂದಿದ್ದು? ತಪ್ಪೇನು? ಏನ್ ತಪ್ಪು ಅಂದೆ? ಸಂಜೀವೇಗೌಡ, ಅವರೆಲ್ಲ ಕೂಲಿ ಕೆಲಸ ಮಾಡೋ ಜನ. ಅವರುಗಳಿಗೆ ಪಾಪ ಯಾವುದು, ಪುಣ್ಯ ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅಂತ ಗೊತ್ತಿಲ್ಲ. ಆದ್ರೆ ಕೆಲಸ ಹೇಳೋ ನಿನಗೆ ಪಾಪ ಯಾವುದು, ಪುಣ್ಯ ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅನ್ನೋ ಜ್ಞಾನ ಇರಬೇಕು. ಏಯ್, ಸಾಕು ಸುಮ್ನಿರ. ಪಾಪ ಯಾವುದು, ಪುಣ್ಯ ಯಾವುದು, ಸರಿ ಯಾವುದು, ತಪ್ಪು ಯಾವುದು ನಿನ್ನಿಂದ ಕಲಿಬೇಕಾಗಿಲ್ಲ. ನಿನ್ ಮನೆ ಬಾಗ್ಲಿಗೆ ಬಂದಲ್ಲ ಸಹಾಯ ಮಾಡು ಅಂತ, ಮಾಡಿದ್ಯಾ? ಬರಿಗೈಯಲ್ಲಿ ಕಳಿಸ್ಬಿಟ್ಟೆ. ತಿಂಡಿ ತಿನ್ನ ಕರಿತೀಯ ನನ್ನ? ಗತಿ ಇಲ್ದೆ ಬಿದ್ದಿದೀವ ನಾವು. ಅವತ್ತೇ ಮುರಿದೋಯ್ತು ನಿನ್ನ ನನ್ನ ಸಂಬಂಧ. ಹೋಗಯ್ಯ. ಸಂಜೀವ್ ಗೌಡ, ಮುರಿದು ಹೋಯ್ತು ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಯಾವ ಸಂಬಂಧಗಳು ಮುರಿದೋಗೋದು ಇಲ್ಲ, ಮುಗಿದೋಗೋದು ಇಲ್ಲ. ಆದರೆ ಒಂದು ನಿಜ, ನೀನ್ ಹೋಗ್ತಾ ಇದೆಯಲ್ಲ ದಾರಿ, ಅದು ಒಳ್ಳೇದು ಅಲ್ಲ, ಸರಿನೂ ಅಲ್ಲ. ಒಳ್ಳೇದು ಕೆಟ್ಟದು ಮುಂದ್ ಗೊತ್ತಾಗುತ್ತೆ ಬಿಡು. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅಂತ ಮುಂದೆ ಗೊತ್ತಾಗುತ್ತೆ. ಆದ್ರೆ ಇನ್ನೊಂದ್ಸರಿ ಇಂಥವ್ರನ್ನೆಲ್ಲ ಕಳಿಸ್ತೇ ನನ್ನ ದಾರಿಗೆ ನೀನು. ಆಮೇಲೆ ಅವ್ರಿಗೇನ್ ಮಾಡ್ತೀನೋ ನಿನಗೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ವೀರಣ್ಣ, ಅವನ್ನ ನಾನೇ ಕಳಿಸಿಟ್ಕೊಣ. ನನ್ನ ಮಗನ್ನ ಜೈಲಿಗೆ ಹಾಕ್ಸಿದ್ದು ನೀನೇ ತಾನೇ? ಅವನ್ ಜೈಲ್ ಒಳಗಡೆ ಹೋಗಿದ್ದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸುಳ್ಳು ಹೇಳ್ಬೇಡ ನೀನು. ಹಾಕ್ಸಿದ್ ನೀನೇ. ಸಾಕ್ಷಿ ತಂದು ನಿಲ್ಲಿಸ್ಲಾ? ದೇವ್ರ ನಿನ್ನ ಸುಮ್ನೆ ಬಿಡಲ್ಲ ಕಣೋ. ನೀನು ಮಾಡಿದಕ್ಕೆ ಶಿಕ್ಷಿಸ್ತಾನೆ. ಸರಿ, ನಾನ್ ಮಾಡಿರೋ ತಪ್ಪು ಅನ್ನೋದಾದ್ರೆ ಆ ಭಗವಂತ ನಂಗೆ ಶಿಕ್ಷೆ ಕೊಡ್ತಾನೆ. ನಿನ್ನ ಮಗ ಮಾಡಿದಾನಲ್ಲ ಪಾಪದ ಕೆಲಸ, ಆ ಪಾಪದ ಕೆಲಸನೇ ಅವನ್ನ ಜೈಲಿನ ದಾರಿ ಕರ್ಕೊಂಡೋಗಿರೋದು. ಆದ್ರೆ ನೀನ್ ಯಾಕಯ್ಯ ನನ್ನನ್ನ ಕೊಲ್ಸಕ್ ಜನ ಕಳಿಸಿದ್ಯಾ? ನನ್ನ ಮಗ ಜೈಲ್ಗೆ ಹೋಗೋದಕ್ಕೆ ಕಾರಣ ನೀನೇ ಅಂತ ಒಪ್ಕೋ. ಇಲ್ಲ ಅಂತ ಸಾಧಿಸ್ಬೇಡ. ಇಲ್ಲ ಅಂದ್ರೆ ನಾ 3 ದೇವ್ರ ಮುಂದೆ ಬಂದು ಸತ್ಯ ಮಾಡ್ತೀಯಾ? ಏಯ್, ಬಿಡ್ತು ಅನ್ನೋ. ನಿನ್ನ ಮಗನಂತ ನೀಚನ್ಗೋಸ್ಕರ ದೇವ್ರ ಮೇಲೆಲ್ಲ ಆಣೆ ಮಾಡಕ್ಕಾಗಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಈ ಸಮಸ್ಯೆನ ಇಲ್ಲಿಗೆ ಬಿಟ್ಬಿಡು. ಸಮಸ್ಯೆನ ಬೆಳೆಸಕ್ ಹೋಗ್ಬೇಡ, ಅದರಿಂದ ಯಾರಿಗೂ ಒಳ್ಳೇದಾಗಲ್ಲ. ಅಮ್ಮ, ನಿನ್ನ ಗಂಡನಿಗೆ ಹೇಳು. ನಡಿ ಸುಮತಿ. ಏನ್ರಿ, ನಮ್ಮನೆ ಹತ್ರ ಬಂದ್ಬಿಟ್ಟು ನಮ್ಗೆ ಬೈದ್ಬಿಟ್ಟು ಹೋಗ್ತಾ ಇದಾರೆ. ಇವನ್ನ ಹೊಡೆದ್ರೆ ತಡ್ಕೊಂತಾನೆ, ತಿರುಗಿ ನಮ್ಗೊಡಿತಾನೆ. ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ಇವನ್ ತಂಗಿ ಗುಡಿಬೇಕು, ಅವಾಗ ಇವನ್ ಸತ್ತು ಸುಣ್ಣ ಆಗೋಗ್ತಾನೆ. ಹೊಡಿತೀನಿ. ಈ ಸಂಜೀವೇಗೌಡನ್ ಹೊಡೆತ ಹೆಂಗಿರುತ್ತೆ ಅಂದ್ರೆ ಯಾರು ಊಹೆ ಕೂಡ ಮಾಡೋದಕ್ಕಾಗಿರಲ್ಲ.
ಹಲೋ, ನಾನು ನೀವು ಹೇಳಿದ ಜಾಗ ಬಂದಿದ್ದೀನಿ. ಸಪೋಟ ತೋಟ ಇದೆಯಲ್ಲ ಅಲ್ಲಿ. ಹೌದಾ? ಓಕೆ, ಬರ್ತಾ ಇದ್ದೀನಿ. ಅರ್ಚನಾ, ಹೇಗಿದ್ಯಾ ಚಿನ್ನು?